ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲಿದ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಎಸ್ ಕ್ರಾಸ್ ಅಂತೇಳಿ ಒಂದು ಗಾಡಿ ಸೇಲ್ಗೆ ಬಂದು ವೀಕ್ಷಕರೇ, ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರೋಂಥ ಒಂದು ಗಾಡಿ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿ ಬೇಕನ್ಸಿದ್ರೆ ತೊಗೊಬೋದು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಓಕೆನಾ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೆ ಕಡೆ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಹಾಗೂ ಫೇಸ್ಬುಕ್ ಕಡೆದು ಶೇರ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಅಂತ ಹೋಗ್ಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಫೋಟೋ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಅಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರಿಗೆ ಕಾಲ್ ಮಾಡ್ಕೋಬೇಡಿ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದೈತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ರಿಪ್ಲೈ ಮಾಡ್ತೀವಿ, ಕಾಲ್ ಮಾಡ್ಕೋಬೇಡಿ. ಏನೇ ಗಾಡಿ ಡೀಟೇಲ್ಸ್ನ ಗಾಡಿ ಇರೋ ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಅದು ಮಾರುತಿ ಸುಜುಕಿ ಎಸ್ ಕ್ರಾಸ್ ಅಲ್ಲ? ಎಸ್ ಕ್ರಾಸ್ ಅದೇ ಬಂದು 2.4 2.4 ಪೆಟ್ರೋಲ ಡೀಸೆಲ್ ಸರ್? ಡೀಸೆಲ್ ಡೀಸೆಲ್ ಗಾಡಿ. ಹಾಂ, ಸೆಕೆಂಡ್ ಓನರು. ಓಕೆ. ಮತ್ತು 1,04,000 ರನ್ನಿಂಗ್. ಎಷ್ಟು? 1,04,000. ಓಕೆ, 1,00,000 ಮೇಲೆ 4,000 ಓಡಿದೆ. 4,000 ಓಡಿದೆ. ಮತ್ತು ಶೋರೂಮ್ ಕಂಡೀಷನ್ ಗಾಡಿ ಹಾಂ, ಎಲ್ಲ ಶೋರೂಮ್ ಮೈಂಟೈನ್. ಓಕೆ, ಅಂದರೆ ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇರೋಂಥ ಗಾಡಿನಾ? ಹಾಂ, ಅಂದರೆ ಮೊನ್ನೆ ನಾ ಹೀಗೆ ಒಂದು ಆನ್ಲೈನಲ್ಲಿ ಇದು ಮಾಡುವಾಗ ನಮಗೆ ಇವ್ರದ್ದು ಬೆಂಗಳೂರಿಂದ ಇವರು ಚೆಕ್ ಮಾಡ್ತಾರಲ್ಲ ಸ್ಪಿನ್. ಹಾಂ, ಸ್ಪಿನ್ನಿ. ಹಾಂ, ಸ್ಪಿನ್ ಅವ್ರ ಕಡೆಯಿಂದ ಜನ ಕಳಿಸಿದ್ರು. ಹಾಂ, ಮತ್ತು ನಾನು ಲೊಕೇಶನ್ ಕೊಟ್ಟು ಲೊಕೇಶನ್ ಕಡೆಯಿಂದ ಬಂದು ಎಲ್ಲ ಸರ್ಚ್ ಮಾಡಿ ಒಳ್ಳೆ ಫೈನ್ ಪರ್ಫೆಕ್ಟ್ ಉಂಟಂತ ಹೇಳಿದರು. ಹ್ಞೂ, ಹಾಗೆ ಅವ್ರದ್ದು ಬಂದು 680 ರೇಟ್ ಹಾಕಿದ್ರು. ಹ್ಞೂ, ಅಂದರೆ ಈಗ ನಮಗೆ ತೆಗಿಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ, ಇಷ್ಟು ರೇಟ್ ತೆಗೆದು ಕೊಡ್ಬೋದು, ನಿಮ್ಮ ಕೈಯಲ್ಲಿ ಇರಲಿ, ಕಾಲ್ ಮಾಡ್ತೀವಿ ಅಂತ ಹೇಳಿದರು. ಹ್ಞೂ, ಹ್ಞೂ, ಹ್ಞೂ. ಆದರೆ ನಾ ಹೇಳಿದೆ, ಸರ್ ಅಮೌಂಟ್ ಅರ್ಜೆಂಟ್ ಉಂಟು, ಒಂದು ಫೈನಲ್ ಆಗಿ ನೀವು ಪರ್ಚೇಸ್ ಮಾಡೋದು ಎಷ್ಟಾಗಿ 6.5 ಅಂತ ಕೇಳಿದರು. ಹ್ಞೂ, ಇಲ್ಲ ಸರ್, ರೀಸನ್ ಆಗಿ 2 ತಿಂಗಳಾಗಿದ್ದು ಅಷ್ಟೇ ತೆಗೆದು. ಹ್ಞೂ, ಹ್ಞೂ, 740 ಕೊಟ್ಟಿದ್ದೇವೆ. ಹ್ಞೂ, ಹ್ಞೂ, 2 ಮಂತ್ ಆಯಿತು. ಹ್ಞೂ, ಫೈನಲ್ ಒಂದು 7 ಸಿಗ್ತದೆ ಅಂತ ಇದೆ. ಹ್ಞೂ, ಹ್ಞೂ, ಹ್ಞೂ. ಓಕೆ, ಈಗ ಫೈನಲ್ ಒಂದು 7ಕ್ಕೆ ಬಂದರೆ ನೀವು ಬಿಡ್ತೀರಾ ಗಾಡಿ? 7ಕ್ಕೆ ಅಂದರೆ ಕೊಡ್ಬೋದು ಅಂತ. ಹ್ಞೂ, 22 ಮೇಲೆ ಮೈಲೇಜ್ ಉಂಟು. ಓಕೆ. 4 ಟೈರು 80% ಉಂಟು. ಹ್ಞೂ, ಓಕೆ. ಇದು ಬೇಸಿಕಾ ಮಿಡ್ಲಾ ಏನು ಟಾಪ್ ಎಂಡ್ ಸರ್ ಅದು? ಫುಲ್ ಆಕ್ಷನ್ ಗಾಡಿ. ಏನು ಟಾಪ್ ಎಂಡ್ ಇದೆಯಾ? ಹಾಂ, ಟಾಪ್ ಎಂಡ್ ಫುಲ್ ಆಕ್ಷನ್. ಹಾಂ, ಹಾಂ, ಹಾಂ. ಓಕೆ, ಈಗ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಎಲ್ಲ ರನ್ನಿಂಗ್ ಸರ್. ಓಕೆ, ಏನು ಡೆಂಟು ಸ್ಕ್ರಾಚ್ ಒಳಗಡೆ ಏನಿಲ್ಲ ಗಾಡಿಲೆಲ್ಲ? ಏನಿಲ್ಲ, ಏನೊಂದು ಪ್ರಾಬ್ಲಮ್ ಇಲ್ಲ. ಓಕೆ. ಗಾಡಿ ಏನೋ ಎಲ್ಲ ಕಂಪ್ನಿ ಫಿಟ್ಟಿಂಗಾ ಅಥವಾ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ ಈಗ? ಇಲ್ಲ, ಎಕ್ಸ್ಟ್ರಾ ಏನಿಲ್ಲ ಸರ್, ಎಲ್ಲ ಕಂಪ್ನಿ ಫಿಟ್ಟಿಂಗ್? ಕಂಪನಿ ಇದೆ. ಓಕೆ. ಈಗ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ವಲ್ಲ? ಇಲ್ಲ, ಕಂಡೀಷನ್ ಉಂಟು. ಓಕೆ, ಎಲ್ಲಿದೆ ಸರ್ ಗಾಡಿದು? ಈಗ ಗಾಡಿ ಈಗ ಬಂದು ಮಂಗಳೂರಲ್ಲಿದೆ, ಮಂಗಳೂರು ರಿಜಿಸ್ಟ್ರೇಷನ್ ಆಗಿದೆ. ಆಲ್ರೆಡಿ ನಂಬರು KA 02MM 3869. ಹ್ಞೂ, ಅಂದರೆ ಬೆಂಗಳೂರು ಶೋರೂಮಿಂದ ಪರ್ಚೇಸ್ ಮಾಡಿದ್ದು. ಹ್ಞೂ, ಹ್ಞೂ. ಈಗ ಅವರ ಹೆಸರಲ್ಲೇ ಈಗ ಉಂಟು. ನಾನು ಪರ್ಚೇಸ್ ಮಾಡಿ ನನ್ನ ಹೆಸರಿಗೆ ಮುಗಿಲ್ಲ. ಹ್ಞೂ, ಆ್ಯಕ್ಚುಲಿ ನಾನು ತೆಗೆಯುವಾಗಲೇ ಹೇಳಿದ್ದೇನೆ, ಆಚೆ ಈಚೆ ಏನಾದರೂ ಕಷ್ಟ ಅಂತ ಆದರೆ ಕೊಡ್ತೇನೆ. ಅವಾಗ ಅದಕ್ಕೆ ಹೇಳಿದರು, ನೀವು ಕೊಡೋದಾದ್ರೆ ನನಗೇ ಬೇಕಂತ ಹೇಳಿದ್ರು ಅವರು. ಹ್ಞೂ, ಹ್ಞೂ. ಇವಾಗ ನಾನು ಕೊಡಬೇಕಂದ್ರೆ ಅವ್ರು ಕೇಳಿದೆ, ಅವ್ರಿಗೆ ಹೇಳಿದ್ರು ನನಗೆ ಆಲ್ರೆಡಿ ಈಗ ಮನೆ ಕಟ್ತಾ ಇದ್ದೇನೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹ್ಞೂ, ಬೇಕಾದರೆ ಸೇಲ್ ಮಾಡಿ ಕೊಡ್ತೇನೆ ಅಂತ ಕೇಳ್ತಾ ಇದ್ದಾರೆ. ಸರಿ ಸರ್, ಆಯ್ತು. ಈಗ 7 ಲಕ್ಷ ಫೈನಲ್ ನೀವು ಬಂದರೆ ಬಿಡ್ತೀರಾ ಗಾಡಿನ? ಫೈನಲ್ 7 ಲಕ್ಷಕ್ಕೆ ಕೊಡುವ ಅಂತ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಇದೇ ನಂಬರ್ ನಂದು ಕಾಂಟ್ಯಾಕ್ಟ್ ನಂಬರ್. ಓಕೆ ಸರ್, ಆಯಿತು.